ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಕ್ಲಾಸ್ 3ಯಲ್ಲಿ ಪರ್ಫೆಕ್ಟಾಗಿ ಪೇಪರ್ ಕಟ್ಟಿಂಗು ಅಳತೆ ಬ್ಲೌಸ್ನ ಆಧಾರವಾಗಿ ಇಟ್ಕೊಂಡು ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ. ಯಾಕಂತಂದರೆ ಡೈಲಿ ಫಾಲೋ ಮಾಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಹಾಗೆ ಡೈಲಿ ಲೈಕ್ ಮಾಡ್ತಾಯಿರಿ. ನಿಮಗೆ ನೀವು ಮೊಬೈಲ್ ಆನ್ ಮಾಡಿದ ತಕ್ಷಣ ಇದು ಬರುತ್ತೆ. ಇಲ್ಲ ಅಂತಂದರೆ ನೀವು ಹುಡುಕಿ ನೋಡಬೇಕಾಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಲೈಕ್ ಮಾಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಮೇಲೆ ಏನಾದರೂ ಅನಿಸಿಕೆ ಹೇಳಬೇಕು ಅಂತಂದರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾರ್ಕ್ ಮಾಡಿ ಕಟ್ ಮಾಡೋದು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಸೊ ನೀವು ಸ್ಟಾರ್ಟಿಂಗು ನ್ಯೂಸ್ ಪೇಪರಲ್ಲಿ ಕಟ್ ಮಾಡಿ ಪ್ರಾಕ್ಟೀಸ್ ಮಾಡಿ. ನಾನು ಯಾವಾಗಲೂ ಹೇಳಿದ ರೀತಿ ನೋಡಿ, ನಾನು ಡ್ರಾಯಿಂಗ್ ಶೀಟಲ್ಲಿ ತೋರಿಸ್ತಾ ಇದ್ದೀನಿ. ಡ್ರಾಯಿಂಗ್ ಶೀಟು ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ನ್ಯೂಸ್ ಪೇಪರ್ ಮೇಲೆ ಆಲ್ರೆಡಿ ಬರೆದಿರ್ತಾರೆ, ಅದ್ರ ಮೇಲೆ ಮಾರ್ಕ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ನಾನು ಡ್ರಾಯಿಂಗ್ ಶೀಟ್ ಮೇಲೆ ಮಾರ್ಕ್ ಮಾಡಿ ತೋರಿಸ್ತೀನಿ ಕಟಿಂಗ್ ಮಾಡಿ. ಸೊ ನಾನು ಲಾಸ್ಟ್ 2 ಕ್ಲಾಸಸ್ಸಲ್ಲೂ ಇದೇ ಬ್ಲೌಸ್ನ ತೊಗೊಂಡಿದ್ದೆ ಅಲ್ವಾ ಸ್ನೇಹಿತರೆ. ತುಂಬ ಈಸಿ ಮೆಥಡಲ್ಲಿ ನಿಮ್ಗೆ ನೀಟಾಗಿ ಅರ್ಥ ಆಗೋ ರೀತಿಯಲ್ಲಿ ಪರ್ಫೆಕ್ಟ್ ಬ್ಲೌಸ್ ಕಟಿಂಗ್ ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ, ಓಕೆನಾ. ಫಸ್ಟಿಗೆ ಬ್ಲೌಸ್ನ ನೋಡಿ, ಈ ರೀತಿ ಎಲ್ಲೂ ಸಿಂಕಿಲ್ದಿರ ಈ ರೀತಿ ನೀಟಾಗಿ ಹಾಕ್ಕೋಬೇಕಾಗುತ್ತೆ. ಸೊ ಅದಾದಮೇಲೆ ನೋಡ್ತಾ ಇದ್ದೀರಲ್ವಾ, ನಾವು ಮೇಯ್ನು ಬ್ಯಾಕಿಂದನೇ ತೊಗೋಬೇಕಾಗುತ್ತೆ ಮೆಜರ್ಮೆಂಟು. ಕೆಲವರು ಫ್ರಂಟಿಂದ ತೊಗೊತಾರೆ. ಸೊ ನನ್ನ ಪ್ರಕಾರ, ನನ್ನ ಒಂದು ಇದ್ರ ಪ್ರಕಾರ, ನಾನು ಟೈಲರಿಂಗ್ ಕಲ್ತಿರೋ ಪ್ರಕಾರ ನಾನು ನನ್ನ ಒಂದು ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಓಕೆನಾ. ಸೊ ಫಸ್ಟಿಗೆ ನಾನು ಯಾವಾಗಲೂ ಹೇಳಿರೋ ಥರ ಇಲ್ಲಿ ಸ್ಟಿಚ್ ಎಲ್ಲಿ ಎಂಡ್ಗಾಗುತ್ತೆ ಮತ್ತು ಇಲ್ಲಿ ಸ್ಟಿಚಿಂಗ್ ಎಲ್ಲಿಗೆ ಎಂಡ್ ಆಗುತ್ತೆ, ಈ ಸ್ಟಿಚಿಂಗಿಂದ ಆ ಸ್ಟಿಚಿಂಗಿಗೆ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಸ್ನೇಹಿತರೆ. ನನಗೆ ಸುಮಾರು ಇಲ್ಲಿ 19 ತೋರಿಸ್ತಾ ಇದೆ, ಓಕೆನಾ. ನೋಡ್ತಾ ಇದ್ದೀರಲ್ವಾ, 19 ಇದೆ ನೋಡಿ, 19 ಇದೆ. ಸೊ ಅದಕ್ಕೆ ನಾವು 3 ಇಂಚಸ್ನ ಸೇರಿಸ್ಕೋಬೇಕಾಗುತ್ತೆ, ಓಕೆನಾ. 3 ಇಂಚಸ್ನ ಸೇರಿಸ್ಕೋಬೇಕು. ನಾನು ಎಷ್ಟು ಬಂದ್ರೂ ನಿಮ್ಮ ಬ್ಲೌಸ್ ಅಳತೆ ಪ್ರಕಾರ ನಿಮಗೆ 18 ಇರ್ಬೋದು, ಅದಕ್ಕೆ 3 ತೊಗೊಳ್ಳಿ. 15 ಇರ್ಬೋದು, ಅದಕ್ಕೆ 3 ತೊಗೊಳ್ಳಿ, ಓಕೆನಾ. ನೆಕ್ಸ್ಟು ಲೆಂತ್. ಸೊ ನೀವು ಸ್ಟಾರ್ಟಿಂಗ್ ಆಗಿರೋದು ಇದು 14 ಇದೆ. ಸೊ ನಾನು ಕೆಲವೊಂದು ಟಿಪ್ಸ್ನ ಹೇಳ್ತಾ ಹೋಗ್ತೀನಿ, ಮಧ್ಯದಲ್ಲಿ ಆ್ಯಡ್ ಮಾಡ್ತಾ ಇರ್ತೀನಿ ನೋಡಿ. ಅದಾದಮೇಲೆ ನೆಕ್ ನಿಮಗೆ ಈ ಥರ ತೊಗೊಳ್ಳೋದು ಗೊತ್ತಾಗಲ್ಲ ಅಂತ ಸುಮಾರು ಜನ ಕನ್ಫ್ಯೂಸ್ ಆಗ್ತೀರಾ ಅಂತ ಅಂದ್ಬಿಟ್ಟು ಸೊ ನಾನೊಂದು ಫಾರ್ಮುಲಾ ಹೇಳ್ತೀನಿ. ಆ ಈಸಿ ಮೆಥಡ್ನ ನೀವು ಫಾಲೋ ಮಾಡಿ ಅಷ್ಟೇ, ಓಕೆನಾ. ಸೊ ಈಗ 19 + 19 ಅಂದರೆ 38. ಸೊ ಈ ಒಂದು ಬ್ಲೌಸ್ನ ಬಾಡಿ ಮೆಜರ್ಮೆಂಟ್ ಬಂದುಬಿಟ್ಟು 38. ಸೊ ಓಕೆನಾ. ನಾನು ಆ ಮೇಲೆ ನೋಡಿದೆ, ಬಟ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಓಕೆನಾ. ಜಸ್ಟ್ ಬ್ಲೌಸು ಆಧಾರವಾಗಿ ಇಟ್ಕೊಂಡು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಓಕೆನಾ. ಸೊ ಈಗ ನಾವು ಲೆಂತ್ 14, ವಿಡ್ತ್ ಬಂದುಬಿಟ್ಟು 19 + 3 ಇಂಚಸ್ ತೊಗೋಬೇಕು, ಓಕೆನಾ. ಸೊ 3 ಇಂಚಸ್ ಸೇರಿದ್ರೆ ಎಷ್ಟಾಗುತ್ತೆ ನೋಡಿ, 19ಕ್ಕೆ 3 ಇಂಚು ತೊಗೋಬೇಕು. 1 2 3. ಸೊ ಅದನ್ನು ಅರ್ಧ ಭಾಗ ಮಾಡಿಕೊಂಡ್ರೆ ನಿಮಗೆ 11 ಇಂಚಸ್ ಬರುತ್ತೆ. ಸೊ 11 ಇಂಚಸ್ನ ಡೈರೆಕ್ಟ್ ಇಲ್ಲಿ ಫೋಲ್ಡ್ ಮಾಡಿ ತೊಗೋಬೇಕಾಗುತ್ತೆ ನೋಡಿ. ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೋಡಿ, 11 ಬರುತ್ತೆ. ಸೊ ಮೆಜರ್ಮೆಂಟಲ್ಲಿ ನಾನು ಪ್ರತಿಯೊಂದು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಇನ್ನು ಈಸಿಯಾಗಿ ಯಾರೂ ಎಕ್ಸ್ಪ್ಲೈನ್ ಮಾಡಲ್ಲ. ಸೊ ಪ್ಲೀಸ್ ನೀವು ಈ ಮೆಥಡ್ನ ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮಗೆ 100% ಬ್ಲೌಸ್ ಕಟ್ಟಿಂಗ್ ಅನ್ನೋದು ಬರುತ್ತೆ. ಸೊ ಡ್ರಾಯಿಂಗ್ ಶೀಟು ಕರೆಕ್ಟಾಗಿ 22 ಇಂಚ್ ಇದೆ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ವಾ. 22 ಇಂಚು ವಿಡ್ತ್ ಕರೆಕ್ಟಾಗಿದೆ. ಸೊ ನಾನಿಲ್ಲಿ ಮೇಲೆ ಕಟ್ ಮಾಡ್ಕೊಳ್ಳೋಂಥದ್ದು ಏನೂ ಇರಲ್ಲ, ಬಟ್ ನ್ಯೂಸ್ ಪೇಪರು ಇರುತ್ತೆ. ಸೊ ನೀವು 22 ಇಂಚ್ಗೆ ಅಂದರೆ ನಿಮ್ಮ ಬ್ಲೌಸ್ನ ವಿಡ್ತ್ ಎಷ್ಟಿದೆ ಅದರ ಮೇಲೆ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಮೇಲೆ ಬಟ್ಟೆ ಅಥವಾ ಬ್ಲೌಸ್ ಬಟ್ಟೆ ಆಗಿರ್ಬೋದು, ಪೇಪರಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದರೆ ಪೇಪರಲ್ಲೂ ಕೂಡ ಮಿಕ್ಕುತ್ತೆ. ಸೊ ಆ ಮಿಕ್ಕಿರೋದನ್ನು ಕಟ್ ಮಾಡಿ ಎತ್ತಿಕ್ಕೊಬಿಟ್ಟು ಈ ಥರ ನೀಟಾಗಿ ಇದನ್ನು ಫೋಲ್ಡ್ ಮಾಡ್ಕೋಬೇಕು. ಸೊ ನೀವು ಇದನ್ನು ಕನಿಷ್ಠ ಅಂದರೂ ಕೂಡ ಒಂದು 4 ರಿಂದ 5 ಸಲ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ, ಪರ್ಫೆಕ್ಟಾಗಿ ಕಟಿಂಗು ಕೂಡ ಬರುತ್ತೆ, ಓಕೆನಾ. ಸೊ ಈಗ ನಾನು ಸ್ಟಾರ್ಟಿಂಗು ಪ್ಲೈನ್ ಬ್ಲೌಸ್ ತೋರಿಸ್ತಾ ಇರೋ ಕಾರಣದಿಂದ 1.5 ಇಂಚಷ್ಟು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಇದು ಲೈನಿಂಗ್ ಬ್ಲೌಸ್ ಅಂದರೆ ನೀವು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು. ಸೊ 1.5 ಇಂಚು ಪ್ಲೈನ್ ಬ್ಲೌಸ್ ಸ್ಟಾರ್ಟಿಂಗ್ ಹೊಲಿತಾ ಇದ್ದೀವಲ್ವ, ಯಾಕಂದರೆ ಇದಕ್ಕೆ ಲೈನಿಂಗ್ ಇರಲ್ಲ, ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು, ಅದಕ್ಕೋಸ್ಕರ 1.5 ಇಂಚ್ ಆದಮೇಲೆ ನಮ್ಮ ಬ್ಲೌಸ್ ಲೆಂತ್ ಎಷ್ಟಿತ್ತು 14, ಅದಕ್ಕೆ 1/2 ಇಂಚು ಸೇರಿಸ್ಕೊತಾ ಇದ್ದೀನಿ, ಓಕೆ. ಸೊ 14ವರೆಗೆ ಒಂದು ಗೆರೆ ಹಾಕ್ಕೊಂಡು ಅದರ ಕೆಳಗಡೆ 14ಕ್ಕೆ ಒಂದು ಗೆರೆ ಹಾಕ್ಕೋಬೇಕು. ನೀವು ಸ್ಟಾರ್ಟಿಂಗ್ ಬಿಗಿನರ್ಸ್ ಆದರೆ ಸ್ವಲ್ಪ ಸ್ಕೇಲ್ ಯೂಸ್ ಮಾಡಿ. ನಾನು ಮಾರ್ಕಿಂಗ್ ಚಾಕಲ್ಲಿ ಗೆರೆ ಎಳೆದು ಸ್ಕೆಚಲ್ಲಿ ಹಾಕೋಕ್ಕಾಗ್ತಾಯಿಲ್ಲ ಸ್ನೇಹಿತರೆ, ಅದಕ್ಕೋಸ್ಕರನೇ. ಸೊ ಇಲ್ಲಿ ನೋಡಿ, 14ವರೆಗೆ ಒಂದು ಗೆರೆ ಆಯಿತಾ, ಕೆಳಗಡೆ 1/2 ಇಂಚ್ಗೆ ಇನ್ನೊಂದು ಗೆರೆ ಹಾಕ್ಕೊಳ್ಳಿ. ನಿಮಗೆ ಆವಾಗ ಅದು ಮೈಂಡಲ್ಲಿ ಕೂರುತ್ತೆ. ಎಕ್ಸ್ಟ್ರಾ ಇದು 1/2 ಇಂಚು, ಕೆಳಗಡೆ 1.5 ಇಂಚು ಎಕ್ಸ್ಟ್ರಾ, ಈ ಮಧ್ಯದಲ್ಲಿರೋದು ನಮ್ಮ ಒಂದು ಬಾಡಿ ಲೆಂತ್ ಅಂತಂದ್ಬಿಟ್ಟು. ಸೊ ಈಗ ನಾನು ಫಾರ್ಮುಲಾ ಹೇಳ್ತೀನಿ ನೋಡಿ, ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತೆ. ಸುಮಾರು
26 ಸೈಜಿಂದ ಹಿಡಿದು 26, 28, 30, 32, 34 ಸುಮಾರು ಅಷ್ಟರವರೆಗೂ ನೆಕ್ ಎಷ್ಟು ತೊಗೋಬೇಕು. ಯಾಕಂದರೆ ನಿಮ್ಮ ಶೋಲ್ಡರು ಕೆಲವ್ರಿಗೆ ಅದು ಮುಂದೆ ಬರುವಂಥ ಕ್ಲಾಸಸ್ನಲ್ಲಿ ನಾನು ಹೇಳ್ತೀನಿ, ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಅದು ತುಂಬ ಕಷ್ಟ ಆಗ್ತಿದೆ ಅಂತ ಒಂದಿಬ್ಬರು ಮೂವರು ಹೇಳಿದ್ರು, ಡಿವೈಡೆಡ್ ಬೈ 6 ತೊಗೊಳಕ್ಕೆ ಬರ್ತಾ ಇಲ್ಲ ಅಂತ. ಸೊ ನೋಡಿ, ಈ ಒಂದು 26, 28, 30, 32, 34 ಇಂಚಸ್ ಅವ್ರಿಗೆ 2 ಇಂಚಸ್ ತೊಗೊಳ್ಳಿ. 36, 38, 40 ಈ 3 ಸೈಜ್ ಅವ್ರಿಗೆ 2.25 ತೊಗೊಳ್ಳಿ ಸ್ನೇಹಿತರೆ. ಓಕೆನಾ? ಎಲ್ಲ ಸೈಜ್ ಅವ್ರಿಗೂ ನಾನು ಹೇಳಿದ್ನಲ್ವ 38 ಚೆಸ್ಟ್ ಸೈಜ್ ಅಂತ ಅಂದ್ಬಿಟ್ಟು, ಸೊ ಆ ರೀತಿ ತೊಗೊಂಡು. ಇನ್ನು 40, 42, 44 ಅವ್ರಿಗೆ 44, 46ವರೆಗೂ 2.5 ತೊಗೊಂಡ್ರೆ ಸಾಕು. ಇನ್ನು ಅದಕ್ಕೂ ಮೇಲ್ಪಟ್ಟವರಿದ್ದರೆ 3 ಇಂಚು ತೊಗೊಳ್ಳಿ ಸ್ನೇಹಿತರೆ. ಅಬೋ 46, 48, 50 ಆ ರೀತಿ ಸೈಜ್ ಇರೋರಿಗೆ ಆ ರೀತಿ ಮೇ ಬಿ ಬಂದಾಗ ನೋಡೋಣ. ಈಗ ಸದ್ಯಕ್ಕೆ ಈ ಸೈಜಸ್ ಇರುತ್ತೆ, ಈ ಸೈಜ್ಗಳಿಗೆ ನೀವು ಇಷ್ಟಿಷ್ಟು ತೊಗೋಬೇಕು. 26 to 34 2 ಇಂಚಸ್ಸು, 36 to 40 2.5 ತೊಗೊಳ್ಳಿ. ಅದಾದಮೇಲೆ ನೋಡಿ 2.25 ತೊಗೊಂಡಿದ್ದೀನಿ. ಈಗ ನಮ್ಮದು 38 ಅಲ್ವಾ, 2.25. ಸೊ ಇಲ್ಲಿ ಬಂದ್ಬಿಟ್ಟು ನನಗೆ ಡೀಪ್ ಬಂದ್ಬಿಟ್ಟು 10 ಬೇಕು. ನಾನು 1/2 ಇಂಚ್ ಕೆಳಗಡೆ ಗೆರೆಯಿಂದ 1/2 ಇಂಚ್ ಕಮ್ಮಿ ಮಾಡಿ 10 ತೊಗೊತಾ ಇದ್ದೀನಿ. ನೋಡಿ, ಕೆಳಗಡೆ ಗೆರೆಯಿಂದ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು, ಕೆಳಗಡೆ ಗೆರೆಯಿಂದ ತೊಗೋಬೇಕು. ನೀವು ಮೇಲಿಂದ ತೊಗೊಂಡ್ರೆ ನಿಮಗೆ ಅಲ್ಲಿಗೆ ಅದು ಇದಾಗಲ್ಲ. ಕೆಳಗಡೆ ಗೆರೆಯಿಂದ 1/2 ಇಂಚ್ ಕಮ್ಮಿ ಮಾಡಿ. ನಿಮಗೆ ಎಷ್ಟು ಬೇಕು, 9 ಬೇಕಾ 8.25 ತೊಗೊಳ್ಳಿ, 7 ಬೇಕಾ 6.25 ತೊಗೊಳ್ಳಿ. ಆಗ ನಿಮಗೆ ಸ್ಟಿಚ್ ಮಾಡೋಷ್ಟರೊಳಗೆ 1/2 ಇಂಚ್ ಅನ್ನೋದು ಕವರ್ ಆಗಿಬಿಡುತ್ತೆ. ಆಗ ನಿಮ್ಗೆ ಸೇಮ್ ಬರುತ್ತೆ. ಸೊ ನೀವು ರೌಂಡ್ ಬೇಕಾ, ಕೆಳಗಡೆಗೆ ಈ ಥರ ಮಾರ್ಕ್ ಮಾಡಿಕೊಂಡು ಎಷ್ಟು ಬರುತ್ತೋ ರೌಂಡ್ ಬೇಕಾ, ಹೆಂಗೆ ಬೇಕು ಆ ಶೇಪಲ್ಲಿ ತೊಗೊಳ್ಳಿ. ಅದಾದಮೇಲೆ ನೋಡಿ, ಇಲ್ಲಿ ಉದ್ದ ಕಮ್ಮಿ ಇದೆ ಸ್ನೇಹಿತರೆ, ನಾನು ತೋರಿಸ್ತಾ ಇದ್ದೀನಲ್ವ, ಇನ್ನು ಉದ್ದ ಜಾಸ್ತಿ ಇರಬೇಕು. ಬ್ಲೌಸ್ ಪೀಸಲ್ಲಿ ಹಿಂಗೆ ಬರಲ್ಲ, ನಾನು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಡೈರೆಕ್ಟು ಪ್ಲೈನ್ ಬ್ಲೌಸೇ ಕಟ್ ಮಾಡೋದು ತೋರಿಸ್ತೀನಿ, ಅದು ಕೂಡ ನೀಟಾಗಿ ತೋರಿಸ್ತೀನಿ ಸ್ನೇಹಿತರೆ, ಹೆಂಗೆ ಏನೇನು ಅಂತ ನೆಕ್ಸ್ಟ್ ವೀಡಿಯೋ. ಸೊ ಸ್ವಲ್ಪ ಆಲ್ಟರ್ನೇಟ್ ಡೇಸ್ ವೀಡಿಯೋ ಹಾಕ್ತೀನಿ, ದಿನ ಬಿಟ್ಟು ದಿನ, ಯಾಕಂತಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ. ಹಂಗಿಲ್ಲ ಅಂದರೂ ಕೂಡ ದಿನ ಹಾಕಕ್ಕೆ ಟ್ರೈ ಮಾಡ್ತೀನಿ. ಈಗ ಒಂದು ಸ್ವಲ್ಪ ದಿವಸ, ಒಂದು 2-3 ದಿವಸ ಸೊ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅದಕ್ಕೋಸ್ಕರ. ಸೊ ಈ ರೀತಿ ಕಟ್ ಮಾಡಿಬಿಟ್ಟು ನಾನು ಹೇಳ್ತೀನಿ, ಇದು ಪೇಪರ್ ಕಟಿಂಗ್, ಬ್ಯಾಕ್ ಕಟಿಂಗ್ ಅಷ್ಟೇ ಸ್ನೇಹಿತರೆ, ತುಂಬ ಸಿಂಪಲ್ಲು. ಸೊ ನಮಗೆ ಬ್ಲೌಸ್ ನಿಮಗೆ ನ್ಯೂಸ್ ಪೇಪರ್ ಇತ್ತು ಅಂದರೆ, ಈ ಉದ್ದ ಇತ್ತು ಅಂದರೆ ನೀವು ಫೋಲ್ಡ್ ಮಾಡ್ಕೊಬಿಡಿ. ಓಕೆನಾ? ಸೊ ನಾನಿವಾಗ ಸೇಮ್ ಅದೇ ರೀತಿ 11 ಇಂಚಿಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಕರೆಕ್ಟಾಗಿ 22 ಇದೆ, ನೋ ಪ್ರಾಬ್ಲಮ್. ನೋಡ್ತಾ ಇದ್ದೀರಾ ಅಲ್ವಾ? ತುಂಬ ಈಸಿ ಮೆಥಡ್ ಸ್ನೇಹಿತರೆ. ನೀವು ಇದನ್ನು ನಾನು ಹೇಳ್ದಂಗೆ ಒಂದು 4ರಿಂದ 5 ಸಲ ಪೇಪರ್ ಕಟ್ಟಿಂಗ್, ನ್ಯೂಸ್ ಪೇಪರ್ ಕಟ್ಟಿಂಗ್ ಮಾಡಿಬಿಟ್ರೆ, ನಮಗಂತೂ ನಾನು ಟ್ರೈನಿಂಗ್ ತೊಗೋಬೇಕಾದ್ರೆ ಸುಮಾರು 10 ದಿವಸ ಅದನ್ನೇ ಮಾಡಿಸಿದ್ರು. ಬಟ್ ನಿಮಗೆ ನಾನು ತೋರಿಸಿದ ರೀತಿಯಲ್ಲಿ ನೀವು ಕರೆಕ್ಟಾಗಿ ನಿಮ್ಮ ಬ್ಲೌಸ್ ಮೆಷರ್ಮೆಂಟ್ ತೊಗೊಳ್ಳಿ. ನಾನು ಇಲ್ಲಿ ಏನೆಲ್ಲ ಮೆಷರ್ಮೆಂಟ್ ತೋರಿಸ್ತೀನೋ ಅದು ನಾನು ತೊಗೊಂಡಿರೋ ಅಳತೆ ಬ್ಲೌಸ್ ಪ್ರಕಾರ. ನೀವು ಮಾರ್ಕ್ ಮಾಡಬೇಕಾದ್ರೆ ನಿಮ್ಮ ಅಳತೆ ಬ್ಲೌಸ್ ಪ್ರಕಾರನೇ ನೀವು ತೊಗೋಬೇಕಾಗುತ್ತೆ. ಓಕೆನಾ? ಕೆಲವೊಂದು ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ಎಲ್ಲದಕ್ಕೂ ಎಷ್ಟೆಷ್ಟು ತೊಗೋಬೇಕು ಅಂತ. ನೋಡಿ, ಕೆಳಗಡೆ 1.5 ಕಂಪಲ್ಸರಿ ತೊಗೋಬೇಕು, ಮೇಲೆ 1/2 ಇಂಚು ಕಂಪಲ್ಸರಿ ತೊಗೋಬೇಕು. ಅದಾದಮೇಲೆ ನಾನು ಹೇಳ್ಕೊಟ್ಟಿದ್ದೀನಲ್ವ, ಯಾವ್ಯಾವ ಸೈಜ್ ಅವ್ರಿಗೆ ಶೋಲ್ಡರ್ ಎಷ್ಟೆಷ್ಟು ತೊಗೋಬೇಕು ಅದನ್ನು ನೀವು ನೋಡ್ಕೊಳ್ಳಿ. ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ರು ಓಕೆ, ಎಷ್ಟೆಷ್ಟು ಏನೇನು ಅಂತ ನಿಮಗೆ ಪರ್ಫೆಕ್ಟಾಗಿರುತ್ತೆ. ಯಾಕಂದರೆ ನಿಮ್ಮ ಬಾಡಿ ಪ್ರಕಾರ ಅದು ಕರೆಕ್ಟಾಗಿ ಸೂಟ್ ಆಗುತ್ತೆ. ಓಕೆನಾ? ಅವರವರ ಸೈಜ್ ಪ್ರಕಾರ ನಾನು ಹೇಳೋದು. ಸೊ ಈಗ ಫೋಲ್ಡ್ ಮಾಡ್ಕೊಂಡಿರೋ ಥರನೇ ಇದು ಮಾಡ್ಕೋಬೇಕು. ಮೇಲೆ 1/2 ಇಂಚು ಕಂಪಲ್ಸರಿ ಕೆಳಗಡೆಯಿಂದ ನಾವು ನೋಡ್ಕೊತೀವಲ್ವ, ಅದು ಬ್ಲೌಸ್ ಕೊಟ್ಟಲ್ಲಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಸೇಮ್ ಆ್ಯಸ್ ಯೂಶುವಲ್ 2.25 ತೊಗೊಂಡಿದ್ದೀನಿ. ಬ್ಲೌಸ್ನ ಶೋಲ್ಡರ್ ಎಷ್ಟಿದೆ ನೋಡ್ಕೋಬೇಕು. ಇಲ್ಲಿ 2.25 ಇದೆ ಸ್ನೇಹಿತರೆ, ಸುಮಾರು 2.25 ಇದೆ. ನೀವು ಎಷ್ಟೇ ಇದ್ದರೂ ಅದಕ್ಕೆ 3/4 ಇಂಚು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ನಿಮಗೆ ಪರ್ಫೆಕ್ಟಾಗಿ ನಿಮ್ಮ ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟು ಬರುತ್ತೆ. 3/4 ಇಂಚು ಸಾಕು ಸ್ನೇಹಿತರೆ. ಈಗ 1.5 ಇತ್ತು ಅಂದರೆ ಅದಕ್ಕೆ 3/4 ಇಂಚ್ ಆ್ಯಡ್ ಮಾಡ್ಕೊಳ್ಳಿ, 2.5 ಇತ್ತು ಅಂದರೆ ಅದಕ್ಕೆ 3/4 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಇದು ಕಂಪಲ್ಸರಿ. ಓಕೆನಾ? ಸೊ ಈಗ ಹಾರ್ಮೋಲ್ ಡೌನ್ ಹೇಗೆ ತೊಗೋಬೇಕು ಅಂತಂದರೆ ಸಿಂಪಲ್ ನೋಡಿ, 19 ಇತ್ತು ಎಲ್ಲಿ ಬಾಡಿ ವಿಡ್ತ್, ಬ್ಯಾಕಲ್ಲಿ ವಿಡ್ತ್ ಪ್ಲಸ್ 19 ಹಾಕ್ಕೊಂಡ್ರೆ ಎಷ್ಟು ಬರುತ್ತೆ? 38 ಬರುತ್ತೆ. 38ನ ಡಿವೈಡೆಡ್ ಬೈ 6 ಮಾಡಬೇಕು. ಕಂಪಲ್ಸರಿ 6 ತೊಗೊಳ್ಳಿ. ನಿಮ್ಮದು 42 ಇತ್ತು ಅಂದರೆ 42 ಡಿವೈಡೆಡ್ ಬೈ 6, 30 ಇತ್ತು ಅಂದರೆ 30 ಡಿವೈಡೆಡ್ ಬೈ 6, 32 ಇತ್ತು ಅಂದರೆ 32 ಡಿವೈಡೆಡ್ ಬೈ 6. ಇದೇ ರೀತಿ ತೊಗೋಬೇಕು. ಈ ಕೆಳಗಡೆ ಏನು ಆನ್ಸರ್ ಬರುತ್ತೆ ಅದನ್ನು ನೀವು ಡೈರೆಕ್ಟಾಗಿ ತೊಗೋಬೇಕಾಗುತ್ತೆ. ಓಕೆನಾ? 6.3 ಬಂತು ಸ್ನೇಹಿತರೆ ನನಗೆ. ಓಕೆನಾ? ಇದು ಎಷ್ಟಿದೆಯೋ ಅಷ್ಟು
ಆ್ಯಸ್ ಯೂಶಲ್ ಅದರ ಮೇಲೆ ನೋಡಿ ಮೇಲಿಂದ ತೊಗೋಬೇಕು, ಇದನ್ನು ಮೇಲಿಂದ ತೊಗೋಬೇಕು. 6.3 ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ, ನೆಕ್ ಹತ್ರ ಆ ಕೆಳಗಡೆ ಗೆರೆಯಿಂದ ತೊಗೋಬೇಕು, ಇದು ಮಾತ್ರ ನಿಮಗೆ ಮೇಲಿಂದನೇ ತೊಗೋಬೇಕು. 6.3 ಓಕೆನಾ. ನೋಡಿ ಈ ರೀತಿ ತೊಗೊಂಡು ಗೆರೆ ಎಳ್ಕೊಂಡ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದಾಗಿರಲಿ, ಕಂಕ್ಲ ಹತ್ರ ಟೈಟಾಗಿ ಎಳೆಯೋದಾಗಿರಲಿ, ರಿಂಕಲ್ ಬರೋದಾಗಿರಲಿ, ಶೇಪ್ ಕರೆಕ್ಟಾಗಿ ಕೂರದೇ ಇರೋದಾಗಿರಲಿ, ಫ್ರಂಟ್ ಉಗ್ಸಾಕ್ದಾಗ ಟೈಟ್ ಆಗೋದಾಗಲಿ ಏನೂ ಬರಲ್ಲ ಸ್ನೇಹಿತರೆ. ನಾನು ಹೇಳ್ದಂಗೆ ನಿಮ್ಮ ಬಾಡಿ ನೋಡಿ, ಇಲ್ಲಿ ಏನು ಗೊತ್ತಾ, ಈಗ 6 ಕಾಲಲ್ಲಿ ಅರ್ಧ ಎಲ್ಲಿ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಕಾರ್ನರಲ್ಲಿ ಬಂದ್ಬಿಟ್ಟು 1 ಕಾಲು ತೊಗೊಳ್ಳಿ, ಎಲ್ಲದಕ್ಕೂ 1 ಕಾಲೇ, ಎಲ್ಲಿ ಶೇಪ್ ತೊಗೊತಾ ಇದ್ದೀವಲ್ವ ಅಲ್ಲಿ ಅದನ್ನು ತೊಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಇನ್ನು ಫ್ರಂಟ್ ಶೇಪಿಗೆ ಬಂದುಬಿಟ್ಟು ಕೆಳಗಡೆ ಇನ್ನೊಂದು 1/4 ಇಂಚಷ್ಟು ಶೇಪ್ ತೊಗೊಳ್ಳಿ ಅಷ್ಟೇ. ಏನು ಗೊತ್ತಾ, ಈಸಿ. ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನು. ಇಲ್ಲಿ ಪ್ರಿಂಟ್ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿ ಬಂದ್ಬಿಟ್ಟು ಸುಮಾರು 7.25 ಇದೆ, 7.5 ಇದೆ. ನಾನು ಕೆಳಗಡೆ ಗೆರೆಯಿಂದ 7 ತೊಗೊತಾ ಇದ್ದೀನಿ. ಇದನ್ನು ನೀವು ಮರಿಬೇಡಿ. ಅಲ್ಲಿ ಡೈರೆಕ್ಟ್ ಆರ್ಮೋಲ್ ಡೌನ್ ಹತ್ರ ಡೈರೆಕ್ಟು ನಾವು ಮೇಲಿಂದ ತೊಗೋಬೇಕು. ಇಲ್ಲಿ ಡೌನ್ಸ್ ತೊಗೋಬೇಕಾದ್ರೆ ನೆಕ್ ಡೀಪ್ಗಳು ಡೆಪ್ತ್ ತೊಗೋಬೇಕಾದ್ರೆ ಕೆಳಗಡೆ ಗೆರೆಯಿಂದ 1/2 ಇಂಚ್ ಕಮ್ಮಿ ತೊಗೋಬೇಕು. ಈಗ 7.25 ಬೇಕು ನನಗೆ, 7 ತೊಗೊಂಡು ನಾನು ಈ ರೀತಿ ರೌಂಡ್ ಶೇಪು ತೊಗೊಂಡಿದ್ದೀನಿ. ಆರ್ಮೋಲ್ ಡೌನ್ ಹತ್ರ ನಾನು ಹೇಳಿದ್ನಲ್ವ, 6.3 ಮಧ್ಯಕ್ಕೆ 3.1 ಬರುತ್ತೆ, ಅಲ್ಲಿಗೆ ಒಂದು ಡಾಟ್ ಇಟ್ಕೋಬೇಕು. ಇಲ್ಲಿ ಮೂಲೆಯಿಂದ ನಾವು 1 ಕಾಲನ್ನ ತೊಗೊಂಡು ಆ ಶೇಪ್ ತೊಗೊಂಡಿದ್ದೀವಿ. ಓಕೆನಾ. ಇಲ್ಲಿ ಬಂದ್ಬಿಟ್ಟು ನೋಡಿ ಈ ರೀತಿ ಉಗ್ಸ್ಪಟ್ಟಿ ಇದೆಯಲ್ವ ಸ್ನೇಹಿತರೆ, ಇಲ್ಲಿ ಎಷ್ಟು ತೊಗೋಬೇಕು ಅನ್ನೋದನ್ನು ಹೇಳ್ತೀನಿ. ನಿಮ್ಮ ಬ್ಲೌಸ್ ಪ್ರಕಾರ ಇಲ್ಲಿಂದ ಇಲ್ಲಿಗೆ ನೋಡಿ, ಆ ಪ್ರಿಂಟ್ ಶೇಪ್ ಬೆಲ್ಟ್ ಇಲ್ಲಿದೆ ನೋಡಿ, ಅಲ್ಲಿಗೆ ಆ ಶೇಪು ಅದು ಎಲ್ಲಿಗೆ ಎಂಡ್ ಆಗಿದೆ ಅಲ್ಲಿಗೆ ಎಷ್ಟು ಬರುತ್ತೆ ಅದಕ್ಕಿಂತ 1.5 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಳಿ. ನನಗೆ 3.25 ಬಂದಿದೆ. ನಾನು ಇಲ್ಲಿ ನೋಡಿ ಫ್ರಂಟ್ ಡೀಪಿಂದ ಕೆಳಗಡೆಗೆ ಇನ್ನು 1.5 ಇಂಚ್ ಆ್ಯಡ್ ಮಾಡಿ 5 ಇಂಚು ತೊಗೊತಾ ಇದ್ದೀನಿ. ನಿಮಗೆ ಎಷ್ಟೇ ಇರಲಿ, 4 ಇತ್ತ 5.25 ತಗೊಳ್ಳಿ, 4.25 ಇತ್ತ 6 ತೊಗೊಳ್ಳಿ. ನಿಮ್ಮ ಬ್ಲೌಸ್ನ ಮೆಜರ್ಮೆಂಟಿಗೆ ತಕ್ಕನಂಗೆ ಅದಕ್ಕಿಂತ 1.5 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಓಕೆನಾ. ಇಲ್ಲಿ ನಮ್ಮ ಬ್ಲೌಸ್ ಲೆಂತ್ ಬಂದ್ಬಿಟ್ಟು 14 ಇದೆಯಲ್ವ, ಅದಕ್ಕಿಂತ 1 ಇಂಚು ಡೌನ್ ಮಾಡಿ ಎಲ್ಲ ಸೈಜ್ ಅವ್ರಿಗೂ. ನಿಮ್ದು 15 ಇತ್ತಂದರೆ 14 ತೊಗೊಳ್ಳಿ, 12 ಇತ್ತಂದರೆ 11 ತೊಗೊಳ್ಳಿ. ಇಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿಗೆ 13ಇಂದ 14. ಓಕೆನಾ. ನೋಡಿ ಇದು ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ. ಈ ಹಾಫ್ ಗೆರೆಯಲ್ಲಿ ನೀವು ಇಲ್ಲಿ ಮಾತ್ರನೇ ನೀವು ಇದು ತೊಗೋಬೇಕು ಅಂತ, ಕೆಳಗಡೆ ಗೆರೆಯಿಂದ ಇದು ತೊಗೋಬೇಕು. ಇಲ್ಲಿಂದ ನಾನು ಹೇಳಿಲ್ವಾ, ನಿಮ್ಮ ಬ್ಲೌಸ್ ಎಷ್ಟಿರುತ್ತೋ ಅಷ್ಟಿಗಿಂತ 1.5 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಇಲ್ಲಿ ನೋಡಿ 4 ತೊಗೋಬೇಕು. ನಿಮಗೆ ಚೆಸ್ಟ್ ಜಾಸ್ತಿ ಇದೆ ಅಂದರೆ 4 ತೊಗೊಳ್ಳಿ, ಇಲ್ಲ ತುಂಬ ಸಣ್ಣಕ್ಕಿರೋರಿಗೆ ಕೆಳಗಡೆ ಇಲ್ಲಿಂದ 3 ತೊಗೊಳ್ಳಿ ಅಷ್ಟೇ. 3 ತೊಗೋಬೇಕು. 3 ತೊಗೊಂಡು ಈ ರೀತಿ ಪ್ಲಸ್ ಪಾಯಿಂಟ್ ಹಾಕ್ಕೋಬೇಕು. ಓಕೆ. ಈಗ ಇಲ್ಲಿ ನೋಡಿ, ಈ ಕಡೆ ಇಲ್ಲಿಂದ ಇಲ್ಲಿಗೆ ಆ ಫ್ರಂಟ್ ಶೇಪ್ ಬೆಲ್ಟು ಎಲ್ಲಿಗೆ ಎಂಡ್ ಆಗಿದೆ ಅಲ್ಲಿಗೆ ತೊಗೊಳ್ಳಿ. ಮೆಜರ್ಮೆಂಟ್ ಎಷ್ಟಿದೆ, 5.25 ಇದೆ. ಅದಕ್ಕಿಂತ 1 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಇದು ಎಲ್ಲ ನಾನು ಎಕ್ಸ್ಟ್ರಾ ಏನು ಹೇಳ್ತಾ ಇದ್ದೀನಿ, ಎಕ್ಸ್ಟ್ರಾ ತೊಗೋಬೇಕು ಅಂತ, ಅದೆಲ್ಲ ಬ್ಲೌಸುಗಳಿಗೂ ಸೇಮ್ ಅದೇ ಕಂಟಿನ್ಯೂ ಆಗುತ್ತೆ. 1.25 ಇಂಚು 2 ಇಂಚು ನಾನೇನು ಎಕ್ಸ್ಟ್ರಾ ಹೇಳ್ತೀನಿ ಅದೆಲ್ಲ ಸೈಜವ್ರಿಗೂ ಎಕ್ಸ್ಟ್ರಾ ತೊಗೋಬೇಕು. ನೋಡಿ ಅಲ್ಲಿ 5.25 ಇತ್ತು, ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡು 6.25ಗೆ ಮಾರ್ಕ್ ಮಾಡಿ ಈ ರೀತಿ ನೀಟಾಗಿ ಶೇಪ್ ತೊಗೊಂಡ್ರೆ ನಿಮಗೆ ಪರ್ಫೆಕ್ಟ್ ಫ್ರಂಟ್ ಪಾರ್ಟ್ ಅನ್ನೋದು ಈಸಿಯಾಗಿ ರೆಡಿ ಆಗೋಯ್ತು ಸ್ನೇಹಿತರೆ. ಇಷ್ಟೇ. ಓಕೆನಾ. ಈಗ ಲಾಸ್ಟಲ್ಲಿ ನಾವು 1.25 ಇಂಚ್ ಎಕ್ಸ್ಟ್ರಾಗೆ ಮಾರ್ಕ್ ಮಾಡ್ಕೋಬೇಕು, ಯಾಕಂದರೆ ನಾವು ಆಲ್ರೆಡಿ ಬಾಡಿ ಮೆಜರ್ಮೆಂಟ್ ತಕ್ಕನಂಗೆ ತೊಗೊಂಡಿರ್ತೀವಿ. ಅದಕ್ಕೋಸ್ಕರ ಲಾಸ್ಟಿಂದ 1.25 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ನಾನು ಈಗ ನೋಡಿ ಬ್ಯಾಕ್ ಕೆಳಗಡೆ ಇದೆ ಅಂತ ಬ್ಲೌಸ್ ಯಾವ ರೀತಿ ಕಟ್ ಮಾಡ್ತೀವಿ ಆ ರೀತಿ ಫಸ್ಟು ಈ ಶೇಪ್ಸ್ ಅನ್ನೋದನ್ನು ಕಟ್ ಮಾಡಿಬಿಡಿ. ಅಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ವಾ, ಅದು ನಾನು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟು ಬ್ಲೌಸ್ ಪೀಸಲ್ಲಿ ನೀವು ನೋಡಿ, ಪ್ಲೈನ್ ಬ್ಲೌಸ್ ಕಟ್ ಮಾಡಬೇಕಾದ್ರೆ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಚೆಸ್ಟ್ ಜಾಸ್ತಿ ಇತ್ತಂದರೆ ಈ ಕೆಳಗಡೆಯಿಂದ 4 ತೊಗೊಳ್ಳಿ ಸ್ನೇಹಿತರೆ, ಅಥವಾ ನಾರ್ಮಲ್ ಇದೆ ಅಂದರೆ 3.25 ತೊಗೊಳ್ಳಿ ಅಷ್ಟೇ. ಅದು ಕನ್ಫ್ಯೂಸ್ ಆಗಿರ್ತೀರಾ ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ಇನ್ನು ಫಸ್ಟ್ ಮಾರ್ಕ್ ಏನಿದೆ ಆ ರೀತಿ ಆರ್ಮೋಲ್ ಡೌನ್ ಎಲ್ಲ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಮೇಲೆ ಈ ಸೆಕೆಂಡ್ ಗೆರೆ ಏನಿದೆ ಅದು ಫ್ರಂಟ್ ಪಾರ್ಟ್ ಮಾತ್ರ ತೆಗೆದು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ತುಂಬ ದಿನ ಆಯಿತು ಪೇಪರ್ ಕಟ್ ಮಾಡಿ, ಅದಕ್ಕೋಸ್ಕರನೇ ಸ್ವಲ್ಪ ನನಗೆ ಕಷ್ಟ ಆಗ್ತಿದೆ ಇಲ್ಲಿ ಅಷ್ಟೇ. ಯಾಕಂತಂದರೆ ಬ್ಲೌಸ್ ಕಟ್ ಮಾಡಿ ರೂಢಿಯಾಗಿದೆ. ಇದು ಸ್ವಲ್ಪ ರಫ್ ಇದೆ
ಪ್ಯಾಟರ್ನ್ ಟೈಪ್ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ. ಇನ್ನು ಈ ರೀತಿ ನೋಡಿಕೊಂಡು ಇಲ್ಲಿ ನೋಡಿ ಈ ಥರ ಶೇಪ್ ಬರಬೇಕು, ಕಂಪಲ್ಸರಿ ಶೇಪ್ ಬಂದ್ರೇ ಅದು ಚೆನ್ನಾಗಿರೋದು. ನೋಡ್ತಾ ಇದ್ದೀರಲ್ವಾ. ಇನ್ನು ಫ್ರಂಟು ಬ್ಯಾಕ್ ಕಟ್ ಮಾಡಬೇಕಾದ್ರೆ ಫಸ್ಟು ಫ್ರಂಟ್ ಪಾರ್ಟ್ನೇ ಈ ರೀತಿ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಕೆಳಗಡೆ ಇದು ಕಟ್ ಮಾಡಿದ್ದಾದ ಮೇಲೆ ನೀವು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಇದು ಬ್ಲೌಸು. ನಾನು ಹೇಳ್ತೀನಿ, ಬ್ಲೌಸ್ನ ಕಟ್ ಮಾಡಬೇಕಾದ್ರೆ ತೋರಿಸ್ತೀನಿ ಯಾವ ರೀತಿ ಅಂತ, ಓಕೆನಾ. ಸೊ ಇದಿಷ್ಟನ್ನು ನಾನು ಏನು ತೋರಿಸ್ತಾ ಇದ್ದೀನಿ ನೀವು ಕಂಪಲ್ಸರಿ 4 to 5 ಟೈಮ್ಸು ನೀವು ಪ್ರಾಕ್ಟೀಸ್ ಮಾಡಿ ನೋಡಿ. ನಿಮಗೆ ಬ್ಯಾಕ್ ಪಾರ್ಟ್ ಅನ್ನೋದು ತುಂಬ ಈಸಿಯಾಗಿ ರೆಡಿ ಆಗೋಯ್ತು. ಈ 1.5 ಇಂಚ್ ಹತ್ರ ನಾವು ಏನು ಲೈನ್ ಹಾಕಿರ್ತೀವಿ ಅಲ್ಲಿ ಈ ರೀತಿ ಸಿಸರಲ್ಲಿ ಒಂದು ಕಟ್ ಮಾಡ್ಕೊಳ್ಳಿ. ಆ ಕಟ್ ಮಾಡಿಕೊಂಡಾಗ ಈ ರೀತಿ ಒಂದು ನ್ಯಾಚ್ ಕ್ರಿಯೇಟ್ ಆಗುತ್ತೆ. ಆ ನ್ಯಾಚ್ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ, ಓಕೆನಾ. ಅಲ್ಲಿ ಮೇಲೆ 1.5 ಇಂಚಿಗೆ ಏನು ಹಾಕಿದ್ದೀವಿ ಅದನ್ನು ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಕೂಡ ಒಂದು ಕಟ್ ತಗೋಬೇಕು. ಅದು ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ಓಕೆನಾ. ಈ ರೀತಿ ಸಿಸರಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಕಟ್ ಮಾಡ್ಕೊಳ್ಳಿ. ಕೆಳಗಡೆ ನಾವು 4 ಇಂಚ್ಗೆ ಏನು ತೊಗೊಂಡಿದ್ವಿ ಅದಕ್ಕೂ ಕೂಡ ಒಂದು ನ್ಯಾಚ್ ಹಾಕ್ಕೋಬೇಕು ನೋಡಿ ಇಲ್ಲಿ. ಅದು ನಿಮಗೆ ಡಾಟ್ಸ್ ಇಡಬೇಕಾದ್ರೆ ತುಂಬ ಯೂಸ್ಫುಲ್ ಆಗುತ್ತೆ, ಓಕೆ. ಈ ರೀತಿ 3 ಡಾಟ್ಸ್ ಅನ್ನೋದನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತೆ, ಇಷ್ಟೇ. ಇನ್ನು ಫ್ರಂಟು ಬ್ಯಾಕು ನಿಮಗೆ ಪರ್ಫೆಕ್ಟಾಗಿ ರೆಡಿ ಆಗೋಯ್ತು. ಇನ್ನು ನಾನು ಸ್ಲೀವು ಮತ್ತು ಫ್ರಂಟ್ ಶೇಪ್ ಬೆಲ್ಟ್ ಹೇಳ್ಕೊಡ್ಬೇಕು. ಶೇಪ್ ಬೆಲ್ಟು ತುಂಬ ಈಸಿ ಸ್ನೇಹಿತರೆ, ಓಕೆನಾ. ಎಷ್ಟು ನೀಟಾಗಿ ಇದು ಮಾಡ್ಕೋಬೋದು ಅಂದರೆ ನಾನು ಇವಾಗ ತೋರಿಸ್ತೀನಿ. ಕೆಲವೊಂದಕ್ಕೆ ನಿಮಗೆ ಅಳತೆ ಬ್ಲೌಸ್ ತೊಗೊಂಡು ಯಾವ ಥರ ಸ್ಟಿಚ್ ಮಾಡೋದು, ಹಾಗೆ ಮೆಷರ್ಮೆಂಟ್ ತೊಗೊಂಡು ಯಾವ ಥರ ಸ್ಟಿಚ್ ಮಾಡೋದು, ಪ್ರತಿಯೊಂದನ್ನು ನಾನು ಹೇಳ್ತಾ ಇರ್ತೀನಿ. ನೀವು ಡೈಲಿ ಫಾಲೋ ಮಾಡಿ ನಿಮ್ಗೆ ಎಲ್ಲ ರೀತಿಯಾದಂಥ ಟಿಪ್ಸು ಸಿಗುತ್ತೆ. ಸೊ ಈ ಮಿಕ್ಕಿರೋದು ಏನಿದೆ ಕರೆಕ್ಟಾಗಿರುತ್ತೆ ನೋಡಿ. ಈಗ ಬ್ಲೌಸಿನ ಪ್ರಕಾರನೇ ತೊಗೊಳ್ಳೋಣ. ಈಗ ನಿಮ್ಗೊಂದು ಅಳತೆ ಬ್ಲೌಸ್ ಕೊಟ್ಟಿದ್ದಾರಲ್ವ, ಅಥವಾ ನೀವು ಕಲಿತಾ ಇದ್ದೀರಾ ಅಳತೆ ಬ್ಲೌಸು, ನಿಮ್ಮ ಬ್ಲೌಸ್ ಪ್ರಕಾರನೇ ಎಷ್ಟಿದೆ ನೋಡ್ಕೊಳ್ಳಿ. ಇದು ಮೇಲಿಂದ ಕೆಳಗಡೆಗೆ ಎಷ್ಟಿದೆ. ಸೊ ನನಗಿಲ್ಲಿ ಇದು 3 ಇದೆ, ಇದು ಬಂದ್ಬಿಟ್ಟು 2.5 ಇದೆ. ಎರಡಕ್ಕೂ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. 3 ಇದ್ದರೆ 4 ತೊಗೋಬೇಕು, 2.5 ಇದ್ದರೆ 3.5 ತೊಗೋಬೇಕು ಅಷ್ಟೇ. ಸೊ ಇಲ್ಲಿ ಡೈರೆಕ್ಟ್ ನಾನು ತೋರಿಸ್ತೀನಿ ನೋಡಿ. ಇವಾಗ ಫಸ್ಟು 4ಕ್ಕೆ ಒಂದು ಮಾರ್ಕ್ ಹಾಕ್ಕೋಬೇಕು, ಕೆಳಗಡೆಯಿಂದನೇ ತೊಗೊಳ್ಳಿ ನೋಡಿ. ಇಲ್ಲಿಂದ 4ಕ್ಕೆ ಒಂದು ಮಾರ್ಕು, ಆ ಕಡೆ 3.5ಗೆ ಒಂದು ಮಾರ್ಕ್ ಹಾಕ್ಕೋಬೇಕು ಅಷ್ಟೇ. 3.5ಗೆ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು, ಯಾವಾಗಲೂ ಅಷ್ಟೇ ಕಡಿಮೆ ಯಾವುದಿರುತ್ತೋ ಅದರಿಂದ ನೀವು ಈ ರೀತಿ ಶೇಪ್ ತೆಗಿಬೇಕು. ಆವಾಗ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ನನಗೆ ಸ್ಕೆಚ್ಚಿಂದ ಸ್ವಲ್ಪ ನೀಟಾಗಿ ಬರ್ತಾಯಿಲ್ಲ ಅಷ್ಟೇ, ಬಟ್ ನಿಮಗೆ ಮಾರ್ಕಿಂಗ್ ಚಾಕಲ್ಲಿ ನೀವು ಇವಾಗ ಸ್ಟಾರ್ಟಿಂಗಿಂದ ನೀವು ಇದು ಮಾಡೋದು ಕಲಿತ್ರೆ ನಿಮ್ಗೆ ಈಸಿ ಆಗುತ್ತೆ, ಓಕೆನಾ. ನಾನು ಮಾರ್ಕಿಂಗ್ ಚಾಕಲ್ಲಿ ತೋರಿಸ್ತೀನಿ ಯಾವ ರೀತಿ ಶೇಪ್ ಕಟ್ ಮಾಡೋದು ಅಂತ, ಓಕೆನಾ. ನೋಡಿ ಇಷ್ಟೇ. ಫ್ರಂಟ್ ಶೇಪ್ ಬೆಲ್ಟು ತುಂಬ ಈಸಿ. ನಿಮ್ಮ ಬ್ಲೌಸಲ್ಲಿ ಸ್ಟಾರ್ಟಿಂಗ್ ಉಕ್ಕುಪಟ್ಟಿ ಹತ್ರ ಎಷ್ಟಿರುತ್ತೋ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಎಂಡಾಗಿರುತ್ತಲ್ವ ಅಲ್ಲಿ ಎಷ್ಟಿರುತ್ತೋ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ನೀವು ಈ ರೀತಿ ಶೇಪ್ ಅನ್ನೋದನ್ನು ಕ್ರಿಯೇಟ್ ಮಾಡಿ ಕಟ್ ಮಾಡಿದ್ರೆ ಶೇಪ್ ಬೆಲ್ಟ್ ಅನ್ನೋದು ಪರ್ಫೆಕ್ಟ್ಲಿ ಕರೆಕ್ಟಾಗಿ ಆಗೋಗುತ್ತೆ. ಈಗ ಸದ್ಯಕ್ಕೆ ಇದರಲ್ಲಿ ನನಗೆ ನಾರ್ಮಲ್ ಸ್ಲೀವ್ ಇರೋದ್ರಿಂದ ನಾನು ನಾರ್ಮಲ್ ಸ್ಲೀವು ಅಳತೆ ಬ್ಲೌಸ್ನ ಇಟ್ಕೊಂಡೆ ಯಾವ ರೀತಿ ಸ್ಲೀವ್ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮುಂದೆ ಅಳತೆ ಬ್ಲೌಸ್ನ ಇಟ್ಕೊಂಡೆ ಇನ್ನೊಂದು ಥರ ಡಿಫ್ರೆಂಟಾಗಿ ಯಾವ ಥರ ಈಸಿಯಾಗಿ ಸ್ಲೀವ್ ಯಾವ ಥರ ಕಟ್ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ಈಗ ನಾರ್ಮಲ್ ಆ್ಯಸ್ ಯೂಶುವಲ್ ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಕೇಲಲ್ಲಿ ಒಂದು ಗೆರೆ ಹೇಳ್ಕೊಳ್ಳಿ. ಇದು ಕೂಡ ಅಷ್ಟೇ, ನಾವು ಬ್ಯಾಕಲ್ಲಿ ಎಷ್ಟೆಷ್ಟು ಎಕ್ಸ್ಟ್ರಾ ತೊಗೊಳ್ತೀವೋ ಅಷ್ಟೇ ಎಕ್ಸ್ಟ್ರಾ ತೊಗೋಬೇಕು ಸ್ನೇಹಿತರೆ. ಅಂದರೆ ಇದು ಕೂಡ ಫೋಲ್ಡ್ ಮಾಡಿ ಅಟ್ಯಾಚ್ ಮಾಡುವಂಥದ್ದಲ್ವಾ, ಸೊ ಅದಕ್ಕೋಸ್ಕರನೇ ನೋಡ್ತಾ ಇದ್ದೀರಲ್ವ. ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ನಿಮ್ಮ ಅಳತೆ ಬ್ಲೌಸ್ ಏನಿರುತ್ತೆ ಅದನ್ನು ಸ್ಲೀವ್ನ ಉಲ್ಟಾ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ, ಈ ರೀತಿ ಸ್ಲೀವ್ನ ಉಲ್ಟಾ ಮಾಡಿಕೊಂಡು ಅದು ಎಷ್ಟಿದೆಯೋ ಅಷ್ಟನ್ನು ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ, ಸಿಂಕ್ ಇಲ್ದಿರ ಕರೆಕ್ಟಾಗಿ ಅವ್ರು ಎಕ್ಸ್ಟ್ರಾ ಸಮೇತ ಇಟ್ಟಿರ್ತಾರಲ್ವ. ಸೊ ಅದನ್ನು ಈ ರೀತಿಯಾಗಿ ಇಟ್ಕೊಂಡು ಗೆರೆ ಎಳ್ಕೊಳ್ಳಿ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ನಾನು ಯಾವ ರೀತಿ ಗೆರೆ ಎಳಿತೀನೋ ಅದೇ ರೀತಿಯಾಗಿ ಗೆರೆ ಅನ್ನೋದನ್ನ ಹೇಳ್ಕೊಳ್ಳಿ. ಅದಾದಮೇಲೆ ನೋಡಿ ಇಲ್ಲಿ ಸ್ಟಿಚ್ ಎಲ್ಲಿಗೆ ಹೆಂಡಾಗಿರುತ್ತೆ ಅಲ್ಲಿಗೊಂದು ಗೆರೆ, ಅದಾದಮೇಲೆ ಅದ್ರ ಮೇಲೆ 1/2 ಇಂಚ್ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಸ್ಟಿಚ್ ಹಾಕಿರ್ತಾರಲ್ವ, ಸ್ಟಿಚ್ ಎಲ್ಲಿಗೆ ಹೆಂಡಾಗಿರುತ್ತೋ ಅಲ್ಲಿಂದ ಮೇಲಕ್ಕೆ ಒಂದು ಗೆರೆ, 2 ಗೆರೆ. ಇಲ್ಲೂ ಕೂಡ ಅಷ್ಟೇ, ಸ್ಟಿಚ್ ಎಲ್ಲಿಗೆ ಹೆಂಡಾಗಿರುತ್ತೆ ಒಂದು ಗೆರೆ, ಅದ್ರ ಮೇಲೆ 1/2 ಇಂಚ್ಗೆ ಇನ್ನೊಂದು ಗೆರೆ ಅಷ್ಟೇ. ತುಂಬ ಈಸಿ. ನನಗೆ ಇದು ಈಸಿ ಮೆಥಡ್ ಅನಿಸುತ್ತೆ ನೋಡಿ. ಇಲ್ಲಿ ಸ್ಟಿಚ್ ಎಂಡಾಗಿರುತ್ತಲ್ವ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ, ಅದ್ರ ಮೇಲಕ್ಕೆ ಇನ್ನೊಂದು ಮಾರ್ಕು, ಮೇಲಿನ ಮಾರ್ಕು ನಮಗೆ ಎಕ್ಸ್ಟ್ರಾ ಅನ್ನೋದು 1/2 ಇಂಚು. ಸೊ ಅದನ್ನು ಈ ರೀತಿ ಆ ಎಕ್ಸ್ಟ್ರಾ 1/2 ಇಂಚ್ಗೆ ಈ ಕಡೆಗೆ ಏನಿದೆ ಮೇಲಿನ ಗೆರೆಗಳಿಗೆ 2 ಗೆರೆಗಳಿಗೂ ಈ ರೀತಿ ಸ್ಲೀವ್ ಶೇಪ್ ಬರೋ ಥರ ನೀವು ಅಟ್ಯಾಚ್
ಶೇಪ್ ತೆಗೆದ್ರೆ ನಿಮಗೆ ಸ್ಲೀವ್ ಅನ್ನೋದು ಪರ್ಫೆಕ್ಟಾಗಿ ರೆಡಿ ಆಗೋಯ್ತು. ಇಷ್ಟೇ ಸ್ಲೀವ್ ಅನ್ನೋದು. ನೋಡಿ ಎಷ್ಟು ಈಸಿ ಅಲ್ವಾ, ಎಷ್ಟು ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲೂ ಕೂಡ ಅಷ್ಟೇ, ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳಿ. ಸೊ ಪ್ಲೀಸ್ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ. ನೀವು ಇದನ್ನಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಬರೋವಂಥ ವೀಡಿಯೋದಲ್ಲಿ ಡೈರೆಕ್ಟ್ ಬ್ಲೌಸ್ ಪೀಸ್ ಮೇಲೆ ಯಾವ ರೀತಿ ಕಟ್ ಮಾಡೋದು, ಇದೇ ಬ್ಲೌಸ್ನ ಅಳತೆ ಇಟ್ಕೊಂಡು ಇದಿಷ್ಟನ್ನು ಪರ್ಫೆಕ್ಟಾಗಿ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಒಂದೇ ವಿಡಿಯೋದಲ್ಲಿ ಎಲ್ಲನೂ ತೋರಿಸ್ಕೊಟ್ಟಿದ್ದೀನಿ. ಐ ಹೋಪ್ ನೀಟಾಗಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಏನೆಲ್ಲ ಡೌಟ್ಸ್ ಇದೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಕ್ಲಿಯರ್ ಮಾಡೋದಕ್ಕೆ ನನಗೂ ಒಂದು ಇದಿರುತ್ತೆ. ಸೊ ಇದಿಷ್ಟೇ ಸ್ನೇಹಿತರೆ, ಈ 4 ಪಾರ್ಟ್ಸ್ ನೀವು ಪರ್ಫೆಕ್ಟಾಗಿ ಕಲಿತ್ರೆ ನಿಮಗೆ ತುಂಬ ಈಸಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.